ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್. ಇವತ್ತು ನಾನು ಕುಂಬಳಕಾಯಿ ತೊಗೊಂಡಿದ್ದೀನಿ. ಇವತ್ತಿನ ರೆಸಿಪಿ ಒಂದು ಕುಂಬಳಕಾಯಲ್ಲಿ ಮಾಡುವ ಕುಂಬಳಕಾಯಿ ಹಲ್ವಾ ಮಾಡುವಂತ ಹೇಳಿ ತೊಗೊಂಡು ಬಂದದ್ದು. ಇದನ್ನು ನಾನು ಚೆನ್ನಾಗಿ ತುರಿಬೇಕು, ತಿಪ್ಪೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತುರಿಯುವ ಇದನ್ನು ತುರಿದ ಮೇಲೆ ತೋರಿಸ್ತೀನಿ ನೋಡಿ. ಚೆನ್ನಾಗಿ ತುರಿದು ಬಿಟ್ಟು ತಂದಿದ್ದೀನಿ ಚಾಪರಲ್ಲಿ ನೋಡಿ. ಈ ಥರ ಸಣ್ಣಾಗಬೇಕು, ಗಟ್ಟಿರಬಾರ್ದು, ದಪ್ಪ ದಪ್ಪ ತುರಿಲಿಕ್ಕಿಲ್ಲ, ಸಣ್ಣದಿರಬೇಕು. ಆಮೇಲೆ ನೀರು ಕೂಡ ತೊಳೆದೇ ತುರಿಬೇಕು, ನೀರೇನು ಇದು ಸಾರಲಿಕ್ಕಿಲ್ಲ, ಇದರಲ್ಲಿ ನೀರಲ್ಲಿ ಬೇಯಬೇಕು, ಚೆನ್ನಾಗಾಗುತ್ತೆ. ನೀರು ತೆಗೆದು ಬೇಡ. ಆಮೇಲೆ 2 ಚಮಚ 3 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಉರಿಬೇಕು. ಗ್ಯಾಸನ್ನು ಸ್ವಲ್ಪ ಸ್ಲೋ ಮಾಡಿ ಹಾಕೋದಕ್ಕೆ ಇದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಮುಚ್ಚಿಟ್ಟು ಬೇಯಿಸುವ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋದನ್ನು ಮಿಕ್ಸ್ ಮಾಡಿ ಇನ್ನೂ ಸಹ ಇದರಲ್ಲಿ ನೀರು ಬಿಡುತ್ತೆ. ಇದು ಅದರಲ್ಲೇ ನೀರು ಬಿಟ್ಟು ಚೆನ್ನಾಗಿ ಕುರುಗಬೇಕು. ಫಸ್ಟಿಗೆ ಇದು ಬೇಯಲಿ, ಆಮೇಲೆ ಏನೆಲ್ಲ ಬೇಕು ಅಂತ ನೋಡುವ. ಜಾಸ್ತಿ ಸಾಮಗ್ರಿ ಬೇಕಾಗಿಲ್ಲ ಇದಕ್ಕೆ, ಸ್ವಲ್ಪನೇ ಸಾಕಾಗುತ್ತೆ. ಸ್ವಲ್ಪ ಗೋಡಂಬಿ ಇದ್ರೆ ಹಾಕಿ, ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ಹಾಕ್ಬೋದು. ಸಕ್ಕರೆ ಮಾತ್ರ ಸ್ವಲ್ಪ ತುಪ್ಪ ಹಾಕ್ಲಿಕ್ಕೆ ಉಂಟು ಅಷ್ಟೇ. ಬೇಯಲಿದು ನೋಡಿ, ಇದು ಸ್ವಲ್ಪ ಬೆಂದಿದೆ. ಇದು ನೀರು ಕೂಡ ಡ್ರೈ ಆಗ್ತಾ ಉಂಟಿದು. ಇನ್ನೂ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಬೇಕು. ನೀರು ಇದಾಗುವಾಗ, ಖಾಲಿ ಆಗುವಾಗ, ಡ್ರೈ ಆಗುವಾಗ ಸ್ವಲ್ಪ ಗ್ಯಾಸನ್ನು ಸ್ಲೋ ಅಲ್ಲಿ ಇಟ್ಬಿಟ್ಟು ಅದನ್ನು ರೆಡಿ ಮಾಡಬೇಕು. ಸಕ್ಕರೆ ಎಲ್ಲ ಹಾಕಬೇಕು. ಚೆನ್ನಾಗಿ ಬೆಂದಿದ್ದು. ಏಲಕ್ಕಿ ಬೇಡ, ಒಂದು 5-6 ಏಲಕ್ಕಿ ಹಾಕಿಬಿಟ್ಟು ಸಕ್ಕರೆ ಹಾಕಿಬಿಟ್ಟು ಪುಡಿ ಮಾಡಿ ಇಟ್ಟಿದ್ದೀನಿ. ನಾನು ಇದಕ್ಕೆ ಹಾಕುವ. ಆಮೇಲೆ ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಒಂದು 100 ಗ್ರಾಮಷ್ಟು ಸಕ್ಕರೆ, ಒಂದು ಅರ್ಧ ಕೆ ಜಿ. ಇದು ಅರ್ಧ ಕೆ ಜಿ ಆಗಿದೆ. ಇದು 1.5 ಕೆ ಜಿ ಇತ್ತು ಅದು ಕುಂಬಳಕಾಯಿ. ಎಲ್ಲ ತಿಪ್ಪೆಲ್ಲ ತೆಗೆದ ಮೇಲೆ 1/4 ಕೆ ಜಿ ಆಗಿದೆ. ಬೆಂದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಇದು. ಚೆನ್ನಾಗಿ ಬೇಯಬೇಕು. ಬೇಯ್ದಲ್ಲ, ಸಕ್ಕರೆ ಎಲ್ಲ ಪಾನಕ ಹಾಕಿ ಹುರ್ಗಬೇಕು. ಇದು ಗಟ್ಟಿಯಾಗಬೇಕು. ಈಗ 150 ಗ್ರಾಮ್ ಅಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿದ್ದೀನಿ. ಈಗ ಸ್ವಲ್ಪ ಫುಡ್ ಕಲರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಕೇಸರಿ ಕಲರನ್ನು ಹಾಕಿದ್ದೀನಿ. ಆದರೆ ರೆಡ್ ಬರ್ತದೆ ಚಿಕನ್ಗೆ ಹಾಕುವ ಕಲರ್, ಅದು ಕೂಡ ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡುವ. ಸಕ್ಕರೆ ಎಲ್ಲ ಕರಗ್ತಾ ಬಂತು. ರುಚಿಗೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ನಾನು. ಚೆನ್ನಾಗಿ ಇನ್ನು ಗಟ್ಟಿಯಾಗಿ ಈಗ ಫ್ರೈ ಮಾಡಿದೆ ಗೋಡಂಬಿ ಹಾಕಿ ತುಪ್ಪವನ್ನು ಇದಕ್ಕೆ ಹಾಕುವ. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ. ಇನ್ನು ನೋಡಿ, ಹಲ್ವಾ ರೆಡಿ ಆಯಿತು. ಕುಂಬಳಕಾಯಿ ಕಾಶಿ ಹಲ್ವಾ ರೆಡಿ ಆಯಿತು. ಇದು ತುಂಬ ಚೆನ್ನಾಗಿ ಬಂದಿದೆ. ಆಯ್ತು. ಇನ್ನು ಸ್ವಲ್ಪ ತಣ್ಣಗಾಗಬೇಕಿದು. ಸ್ವಲ್ಪ ತಣ್ಣಗಾಗಲಿ, ಕಲರ್ ಫುಲ್ ಚೇಂಜ್ ಆಗುತ್ತೆ. ಇದು ಸ್ವಲ್ಪ ತಣ್ಣಗಾಗಲಿದು ನೋಡಿ. ಕುಂಬಳಕಾಯಿ ಕಾಶಿ ಹಲ್ವಾ ರೆಡಿ ಆಯಿತು ನೋಡಿ. ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಬೇಕರಿಂದ ತಂದು ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ, ಫ್ರೆಶ್ ಆಗಿಯೂ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮಾಡೋದಕ್ಕೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಇಡೀ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕಳಿಸಿ, ಅವ್ರು ಕೂಡ ನೋಡಿಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.